ಹೇ ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ? ಇಗ್ನೋರ್ ದ ಬ್ಯಾಕ್‌ಗ್ರೌಂಡ್. ಮೊದಲೆಲ್ಲ ಮಕ್ಕಳಿರಲ್ಲವ ಮನೆ ತುಂಬ. ಇವಾಗ ಇರೋ ಒಂದು ಮಗುಗೆ ಮನೆ ತುಂಬ ಟಾಯ್ಸ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಎತ್ತಿಟ್ರೂ ಮತ್ತು ವಾಪಸ್ ಅಲ್ಲೇ ಬೀಳ್ತವೆ. ಈ ವಿಡಿಯೋದಲ್ಲಿ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಸೊ ಫ್ರೈಡೇ ನೈಟ್ ಅಂದರೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ಸ್ ಆಫೀಸಲ್ಲಿ ವರ್ಕ್ ಮಾಡೋರಿಗೆ. ಸೊ ನನ್ನ ನೈಟ್ ವರ್ಕ್ ರೊಟೀನ್ ಫಾರ್ ದ ವೀಕೆಂಡ್ ಆ್ಯಂಡ್ ಮತ್ತು ಸ್ಯಾಟರ್ಡೇಗೆ ನನ್ನ ಸಣ್ಣ ರೊಟೀನ್ ಏನಿರುತ್ತೆ ಹೆಂಗಿರುತ್ತೆ ಅಂತ ಒಂದಷ್ಟು ಪುಟ್ಟು ವಿಡಿಯೋ ಮಾಡಿದ್ದೀನಿ. ಒಂದು ರೆಸಿಪಿ ಕೂಡ ಆಗಿದೆ. ರೆಸಿಪಿ ಎಲ್ರಿಗೂ ಗೊತ್ತಿರೋದೆ, ತುಂಬ ಡೀಟೇಲ್ ಆಗಿ ಹೋಗಿಲ್ಲ. ಸೊ ನಾನು ಮಾಡಬೇಕಾದ್ರೆ ಮಗಳು ಇದ್ಲು, ಸೊ ಅಲ್ಲಿ ಇಲ್ಲಿ ಡಿಸ್ಟರ್ಬೆನ್ಸ್ ಕೆಲವು ಆ ಕಡೆ ಈ ಕಡೆ ಮಿಸ್ ಆಗಿದೆ. ಬಟ್ ಆದಷ್ಟು ಟ್ರೈ ಮಾಡಿಕೊಂಡು ಒಂದು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಲೋ, ಇದಕ್ಕೆ ಗುಡ್ ಈವ್ನಿಂಗ್ ಹೇಳೋದಾ ಗುಡ್ ಮಾರ್ನಿಂಗ್ ಹೇಳೋದಾ ಗೊತ್ತಾಗ್ತಿಲ್ಲ. ಸೊ ಇದು ನನ್ನ ನೈಟ್ ಶಿಫ್ಟ್ ವರ್ಕ್. ಸೊ ನನ್ನ ನೈಟ್ ಶಿಫ್ಟ್ ವರ್ಕ್ ಸ್ಟಾರ್ಟ್ ಆಗೋದು ಈವ್ನಿಂಗ್ 6:30ಗೆ. ಸೊ ಫ್ರೈಡೇ ಈವ್ನಿಂಗ್ 6:30ಗೆ ಸ್ಟಾರ್ಟ್ ಆಯಿತು. ಸೊ ಕೇಳ್ಬೋದು ಏನಕ್ಕೆ ನೈಟ್ ಶಿಫ್ಟ್ ಅಂತ. ಬಟ್ ನನಗೆ ಅಡ್ವಾಂಟೇಜ್ ಇದೆ, ಯಾಕಂದರೆ ಮಗಳು ರಾತ್ರಿ ಮಲ್ಕೋತಾಳೆ, ನಾನು ಪೀಸ್ಫುಲ್ಲಾಗಿ ಕೆಲಸ ಮಾಡ್ಬೋದು. ಡೇ ಟೈಮಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ನೈಟ್ ಶಿಫ್ಟ್ ಏನೂ ಪ್ರಾಬ್ಲಮ್ ಅಂತಲೂ ಇಲ್ಲ. ಸೊ ಆರಾಮಾಗಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಒಂದು 9 o'clock ತನಕ ಮಲ್ಕೊಂಡು ಎದ್ದು ಆಮೇಲೆ ಮತ್ತೆ ಡೇ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂಥರ ನನಗೆ ರಿಲ್ಯಾಕ್ಸಿಂಗ್, ನನ್ನದೇ ಓನ್ ಟೈಮ್ ಅಂತ ಇರುತ್ತೆ. ಸೊ 6 o'clock ನನಗೆ 6:30 ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಮಧ್ಯದಲ್ಲಿ ನೆನಪಾಯಿತು, ಯಾಕೆ ಒಂದು ವಿಡಿಯೋ ಮಾಡಿಬಿಟ್ಟು ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ. ಏನಾದರೂ ಬೇಕಲ್ಲ ಹೊಸದು. ಸೊ ಹಾಗಾಗಿ ಇದು ಯೂಶ್ವಲಿ ನಾನು 9:30 9:45 ಆಗುತ್ತೆ. ಅಷ್ಟರವರೆಗೂ ನನ್ನ ಮಗಳದ್ದು ಡೈಲಿ ರೂಟೀನ್ ಬ್ರೇಕ್ಫಾಸ್ಟ್ ಎಲ್ಲ ಹಸ್ಬೆಂಡ್ ನೋಡ್ಕೊಳ್ತಾರೆ. ಅವಳನ್ನ ನಿದ್ದೆ ಮಾಡಿಸಿದ್ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋದು. ಸೊ ಈ ವರ್ಕೌಟ್ ನಾನು ಟ್ರೈನಿಂಗ್ ತೊಗೊಂಡು ಕಲಿತು ಮಾಡ್ತಿರೋದಲ್ಲ. ಸೊ ಹೀಗೆ ನೋಡಿ ಮಾಡಿ ನನಗೇನು ವರ್ಕ್ ಆಗುತ್ತೋ ಆ ಥರ. ಬಟ್ ನಾನು ಒಂದು ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಮೇ ಬಿ ಅವನು ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸ್ಮೈಲ್ ಮಾಡ್ತಾನೆ. ಬಟ್ ಇವಾಗ ಐ ಹ್ಯಾವ್ ಕಮ್ ಅ ಲಾಂಗ್ ವೇ. ಇವಾಗ ಐ ಆಮ್ ಅ ವೆಲ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಕೋಚ್. ಒಂದಷ್ಟು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಸಹ ಮಾಡ್ತೀನಿ. ಮೇ ಬಿ ಅದರ ವೀಡಿಯೋ ಕ್ಲಿಪ್ಸ್ ಕೂಡ ಇನ್ನು ಮುಂದೆ ಬರ್ಬೋದು ವ್ಲಾಗ್ಸಲ್ಲಿ. ಸೊ ಯೂಶ್ವಲಿ ನಾನು ಬೆಳಗ್ಗೆ ಅವ್ರಿಗೆ ಎಕ್ಸಸೈಸ್ ವರ್ಕೌಟ್ಸ್ ಎಲ್ಲ ತೊಗೊಳ್ತೀನಿ. ಹೇಗೆ ಮಾಡ್ತೀನಿ, ಹೇಗೆ ತೊಗೊಳ್ತೀನಿ, ವರ್ಕ್ ಮ್ಯಾನೇಜ್ ಮಾಡಿಕೊಡು ಅನ್ನೋದನ್ನು ಹೇಳ್ತೀನಿ. ಡೈಲಿ ಸೇಮ್ ವರ್ಕೌಟ್ ಅಂತೂ ಮಾಡಲ್ಲ. ನಾನು ವೇಟ್ಸ್ ವರ್ಕೌಟ್ ಮಾಡ್ತೀನಿ. ಸೊ ಒಂದೊಂದು ಬಾಡಿ ಪಾರ್ಟ್ಸ್ಗೆ ಏನೇನು ವರ್ಕೌಟ್ ಇದೆ ಯೂಶ್ವಲಿ ಜಿಮ್ಮಲ್ಲಿ ಹೇಗೆ ಹೇಳ್ಕೊಡ್ತಾರೋ ಸೇಮ್ ಅದೇ ಥರ ನಾನು ಕೂಡ ಟ್ರೈ ಮಾಡ್ತೀನಿ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್, ನಮ್ಮ ಮಸಲ್ ಗ್ರೋತ್, ಮಸಲ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗಬೇಕು. ಸೊ ಇದ್ರ ಬಗ್ಗೆನೂ ಇನ್ನೊಂದು ದಿವಸ ಹೇಳ್ಬೋದು, ಯಾಕಂದರೆ ಎಲ್ಲ ಒಟ್ಟಿಗೆ ಹೇಳಿದ್ರೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಜಿಮ್ಗೆ ಹೋಗಿದ್ದೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ವರ್ಕೌಟ್ ಮಾಡಿಕೊಂಡು ಮಾಡ್ಬೋದು. ಖಂಡಿತವಾಗ್ಲೂ ಮನೇಲಿ ವರ್ಕೌಟ್ ಮಾಡಿ ಕೂಡ ರಿಸಲ್ಟ್ಸ್ ತೊಗೊಳ್ಬೋದು. ಬಟ್ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ, ಮನಸ್ಸಿದ್ದರೆ ಮಾರ್ಗ. ಸೊ ನಾವು ಅದನ್ನ ಕಂಡುಕೊಳ್ಬೇಕಷ್ಟೇ ಟೈಮ್. ಸೊ ನನಗೆ ಇದೊಂದಿಷ್ಟು ವರ್ಕೌಟ್ ಮಾಡೋದಕ್ಕೆ 35 to 45 minutes ಸಾಕು. ಸೊ ಮ್ಯಾಕ್ಸಿಮಮ್ ವಿತಿನ್ 1 hour ಮುಗಿದೋಗುತ್ತೆ ಅಷ್ಟೇ. ವರ್ಕೌಟ್ ಡನ್ ಫಾರ್ ದಿ ಡೇ. ಫುಲ್ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ವಿಡಿಯೋದಲ್ಲಿ ಒನ್ ಟೈಮ್ ಮಾಡಿರೋ ವರ್ಕೌಟ್ ಅಷ್ಟೇ ಇದೆ. ಬಟ್ ನಾನು ಎವ್ರಿ ಟೈಮ್ ಸೆಟ್ ಆಫ್ 4 ಅಥವಾ ಸೆಟ್ ಆಫ್ 5 ಟೈಮ್ಸ್ ಮಾಡ್ಕೊಳ್ತೀನಿ. ಆ್ಯಸ್ ಯೂಶ್ವಲ್ ಡ್ರಿಂಕ್. ಹಾಯ್. ಸೊ ವರ್ಕೌಟ್ ಆಯಿತು, ಎನರ್ಜಿ ಡ್ರಿಂಕ್ ಆಯಿತು. ಸೊ ಕಂಟಿನ್ಯೂ ಮಾಡೋಣ ಇವತ್ತದು ರೊಟೀನ್ ಅಂತ ಅಂದ್ಕೊಂಡು. ಇದು ಪ್ರಾಪರ್ ಕುಕಿಂಗ್ ವಿಡಿಯೋ ಅಲ್ಲ. ಸೊ ಹಾಗೆ ನಾರ್ಮಲ್ಲಾಗಿ ನಾನೇನು ಮಾಡ್ತೀನಿ, ಬಿಕಾಸ್ ನಾನು ಪ್ರೋ ಆಗಿ ಅಡುಗೆ ಶುರು ಮಾಡಿದ್ದಲ್ಲ ಯಾರು ಕೂಡ. ಬಟ್ ಸ್ಟಿಲ್ ಹಿಂಗೆ ನೋಡಿಕೊಂಡು ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಸೇಮ್ ರೆಸಿಪಿನ ರೀಕ್ರಿಯೇಟ್ ಮಾಡಲ್ಲ. ಏನಾದರೂ ನಂದೇನಾದರೂ ಟಚ್ ಹಾಕಿ ಆಮೇಲೆ ಅದನ್ನ ಮಾಡ್ತೀನಿ. ಸೊ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ನೋಡಿ, ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಟಾಣಿ ಆ್ಯಂಡ್ ಪನ್ನೀರ್ ಫಾರ್ ದಿ ಡೇ. ಸೊ ಇವತ್ತು ನಾನು ಮಾಡ್ತಿರೋದು ಸ್ವಲ್ಪ ಫ್ರೋಝನ್ ಪೀಸ್ ಇತ್ತು, ಬಟಾಣಿ ಇತ್ತು. ಸೊ ಬಟಾಣಿ ಆ್ಯಂಡ್ ಪನ್ನೀರ್ ಇತ್ತು. ಸೊ
ಬಟಾಣಿ ಆ್ಯಂಡ್ ಪನ್ನೀರ್ ಏನು ಹೇಳ್ತಾರೆ, ಮಟರ್ ಪನ್ನೀರ್ ಅಲ್ವಾ. ಬಟ್ ಮಟರ್ ಪನ್ನೀರ್ ಆ ನಾರ್ತ್ ಇಂಡಿಯನ್ ಸ್ಟೈಲ್ ಆ ಟಚ್ ಎಲ್ಲ ಕೊಡಲ್ಲ. ಮನೇಲಿ ಏನೇನು ಉಳಿದೆ, ಇವತ್ತು ಆಲ್ರೆಡಿ ವೀಕೆಂಡ್, ಸೊ ವೀಕೆಂಡ್ ಆಗಿರೋದ್ರಿಂದ ಮನೇಲಿ ಏನೇನು ಉಳಿದಿದೆ ತರಕಾರಿ ಆ್ಯಕ್ಚುಲಿ ಏನು ಉಳಿದಿಲ್ಲ. ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮ್ಯಾಟೊ ಆ್ಯಂಡ್ ಕಾಳುಗಳು ಉಳಿದಿರ್ತವೆ. ಸೊ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನು ಮಿಸ್ಕನ್ಸೆಪ್ಷನ್ ಅಂದರೆ, ಒಳ್ಳೆ ಊಟ ತಿನ್ನಬೇಕು ಅಥವಾ ನ್ಯೂಟ್ರಿಷನಲ್ ಫುಡ್ ಅಥವಾ ಬ್ಯಾಲೆನ್ಸ್ ಡಯಟ್ ಅಂತ, ಯೂಶಲಿ ಬ್ಯಾಲೆನ್ಸ್ ಡಯಟ್ ಅಂತ ಮೆನ್ಷನ್ನೇ ಮಾಡಲ್ಲ. ಏನು ಹೇಳ್ತಾರೆ ಅಂದರೆ ಡಯಟ್ ಮಾಡಬೇಕು. ಬಟ್ ಡಯಟ್ ಅಲ್ಲ ಅದು, ರಾಂಗ್ ಪದ. ಏನು ಯೂಸ್ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳಬೇಕು. ಸೊ ಎಲ್ಲ ಆಹಾರಗಳು ಒಂದು ಕರೆಕ್ಟ್ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೀವು ಡಯಟ್ ಮಾಡ್ತೀರಾ ಅಥವಾ ವರ್ಕೌಟ್ ಮಾಡ್ತೀರಲ್ಲ, ಸೊ ಡಯಟ್ ಮಾಡ್ತೀರಾ ಅಂತ ಕೇಳಿದ್ರೆ, ನಾನು ಡಯಟ್ ಅಂತ ಮಾಡಲ್ಲ. ಏನು ತಿನ್ನಲ್ಲ, ತಿನ್ನಲ್ಲ, ಇದು ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ ಅಂತ ಆ ಥರ ಎಲ್ಲ ಏನಿಲ್ಲ. ಬಿಕಾಸ್ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ನಾನು ಏನು ಮಾಡ್ತೀನಿ ಅಂದರೆ ಲಿಮಿಟಲ್ಲಿ ತಿಂತೀನಿ. ಸೊ ಹೆಂಗೆ ಲಿಮಿಟ್ ಮಾಡ್ಕೊಳ್ಳೋದು, ಸೊ ನಮ್ಮ ಊಟ, ಸೊ ಹೋಗ್ತಾ ಮೇ ಬಿ ಅದನ್ನೆಲ್ಲ ಅನ್ರಿವೀಲ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಅದು ಹೆಂಗಿದ್ರು ಬಂದೇ ಬರುತ್ತಲ್ವಾ ಆ ಕಡೆ ಈ ಕಡೆ ಇದು ಮಾಡಬೇಕಾದ್ರೆ. ಸೊ ನಾನೇನು ಮಾಡ್ತೀನಿ, ಸೊ ಏನು ಅಂದ್ಕೊಳ್ತಾರೆ, ತುಂಬ ಖರ್ಚಾಗುತ್ತೆ, ತುಂಬ ಪೇ ಮಾಡಬೇಕು, ದಿನಕ್ಕೆ ತರಕಾರಿ ತಿನ್ನಬೇಕು, ಆ ಥರ ತರಕಾರಿ ತಿನ್ನಬೇಕು, ಎಕ್ಸ್ಪೋರ್ಟ್ ಅವೆಲ್ಲ ಇಲ್ಲ. ಇಂಪೋರ್ಟೆಡ್ ತರಕಾರಿನೇ ತಿನ್ನಬೇಕು, ಅವಾಗ ಮಾತ್ರ ಡಯಟು, ಅವೆಲ್ಲ ಸುಮ್ಮನೆ ಹೇಳೋದು. ಬಿಕಾಸ್ ನಾನು ಅಂಥವೆಲ್ಲ ಏನೂ ಮಾಡೇ ಇಲ್ಲ. ಸೊ ನಾನು ಆಲ್ಮೋಸ್ಟ್ 85 kgs ಇದ್ದೆ. ಸೊ ಇವಾಗ 68ಗೆ ಬಂದಿದ್ದೀನಿ. ಅಂದರೆ ಇವಾಗ ಹೆಂಗೆ ನಾನು ತೋರಿಸ್ತೀನಿ ಹಾಗೇನೆ ಅಡುಗೆ ಮಾಡ್ಕೊಂಡು ತಿನ್ನೋದು. ಸೊ ಏನು ಮಾಡಬೇಕು ಹಂಗಂದರೆ, ಒಂದು ಸ್ವಲ್ಪ ಕಾಳುಗಳಿಗೆ ಇನ್ವೆಸ್ಟ್ ಮಾಡಬೇಕು. ಒಂದಷ್ಟು ಕಾಳುಗಳು ತಂದಿಟ್ಟರು ಆಬ್ವಿಯಸ್ಲಿ ಅಲ್ವಾ, ಒಂದು ಅರ್ಧ kg ಕಾಳುಗಳು ತಂದಿಟ್ಕೊಂಡ್ರೆ ಒಂದೇ ಸತಿ ಸುಮಾರು ಟೈಮ್ ಬರುತ್ತೆ. ನನಗಂತೂ ಅರ್ಧ kg ಒಂದು 5-6 ಥರ ಕಾಳುಗಳು ತಂದಿಟ್ಕೊಂಡ್ರೆ ಮೇ ಬಿ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೇ ಬರುತ್ತೆ. ಒಂದು ತಿಂಗಳಂತೂ ಗ್ಯಾರಂಟಿ ಬರುತ್ತೆ. ಸೊ ಸ್ವಲ್ಪ ತರಕಾರಿ, ಸೊ ಬರೀ ತರಕಾರಿಗೆ ಪೇ ಮಾಡಬೇಕು ಯಾಕಂದರೆ ತರಕಾರಿ ರೇಟು ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ ಅಲ್ವಾ. ಸೊ ನಂದು ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಕಟ್ ಮಾಡಾಯಿತು. ಸೊ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಖಾರ ಸ್ವಲ್ಪ ಕಡಿಮೆ ತಿನ್ನೋದು. ಸೊ ನಮ್ಮ ಮನೇಲಿ ಖಾರ ಕಡಿಮೆನೇ. ಬಟ್ ಆ್ಯಂಡ್ ನನ್ನ ಮಗಳು ಸಹ ಇದ್ದಾಳಲ್ವ, ಸೊ ಅವಳಿಗೆ ಸಹ ಖಾರ ಆಗಲ್ಲ, ಜಾಸ್ತಿ ಖಾರ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬೀನ್ಸ್ ಉಳ್ಕೊಂಡಿದೆ. ಸೊ ಅದನ್ನ ಸಹ ಇವತ್ತು ಖಾಲಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ಬೀನ್ಸ್, ಪುಳಕಲ್ಲಿ ಉಳ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ. ಸೊ ಇಷ್ಟೇ. ನೀವು ಯಾವ ಆಯಿಲ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನನಗಿಷ್ಟ ಕೋಕೋನಟ್ ಆಯಿಲ್ದು ಫ್ಲೇವರ್ ಒಳ್ಳೆಯದು ಕೂಡ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಜೀರಿಗೆ, ಸೋಂಪು ಆ್ಯಂಡ್ 2 ಏಲಕ್ಕಿ, ಆಮೇಲೆ ಒಂದು 2-3 ಲವಂಗ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದು ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಬಾಡ್ತಿದ್ದಂಗೆ ಸ್ವಲ್ಪ ಟೊಮ್ಯಾಟೊ, ಜೊತೆಗೆ ಒಂದು 4 ಕ್ಯಾಶ್ಯೂಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅದು ಕ್ರೀಮಿ ಟೆಕ್ಸ್ಚರ್ ಅಥವಾ ಟೇಸ್ಟ್ ಬರೋದಕ್ಕೆ. ಸೊ ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಸಹ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಎಣ್ಣೆ ಜೊತೆ ಒಂಚೂರು ಫ್ರೈ ಆದರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಮಸಾಲೆ ಕುದಿಬೇಕಾದ್ರೆ ಹಾಕೋದಕ್ಕಿಂತ ನನಗೇನೋ ಆ ಥರ ಇಷ್ಟ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ, ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಇಟ್ಕೊಂಡು ಬೀನ್ಸು, ಜೀರಿಗೆ, ಪಲಾವ್ ಎಲೆ, ಆಮೇಲೆ ಮತ್ತೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಸೊ ಅದು ಬಾಡ್ತಾ ಇರಬೇಕಾದ್ರೆ ಹುರಿದಿಟ್ಕೊಂಡಿರೋ ಮಸಾಲೆನ ಪನ್ನೀರ್ ಕ್ಯೂಬ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ಳೋದು. ಸೊ ಇವಾಗ ಬೀನ್ಸ್ ಆಲ್ಮೋಸ್ಟ್ ಒಂದು 3/4 ಭಾಗ ಕುಕ್ ಆಗಿದೆ. ಅದ್ರ ಜೊತೆ ಇವಾಗ ಪನ್ನೀರ್ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ತಿದ್ದಂಗೆ ರುಬ್ಬಿರೋ ಮಸಾಲೆ, ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕ್ಕೊಳ್ಳೋದು.
ಸೊ ಅದ್ರ ಜೊತೆಗೆ ನೋಡಿ ನೀರು ಕನ್ಸಿಸ್ಟೆನ್ಸಿ ಉಪ್ಪು ಎಲ್ಲ ನೋಡಿಕೊಂಡು ಹಾಕೋಬೋದು. ಮಸಾಲೆ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೋಬೋದು. ನಾನು ಯೂಶ್ವಲಿ ಒಂದು ಮಸಾಲೆ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂಚೂರು ಚಿಕನ್ ಮಸಾಲೆ, ಗರಂ ಮಸಾಲೆ, ಆಮೇಲೆ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ಕೊಂಡೆ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು, ಫಸ್ಟೇ ಹಾಕ್ಕೋಬೋದು, ಇಲ್ಲ ಆಮೇಲೆ ಏನಾದರೂ ಹಾಕ್ಕೋಬೋದು. ಸೊ ಮತ್ತು ನೀರು ಕನ್ಸಿಸ್ಟೆನ್ಸಿ, ಉಪ್ಪು, ಖಾರ ಎಲ್ಲ ನೋಡಿಕೊಂಡು ಇದನ್ನ ಕುದಿ ಬರ್ಸಿದ್ರೆ ಆಯಿತು. ನನಗೆ ಸ್ವಲ್ಪ ಏನೋ ಮಿಸ್ಸಿಂಗ್ ಅನ್ನಿಸ್ತು, ಅದಕ್ಕೆ ಒಂದು ಚಿಕ್ಕ ಪೀಸ್ ಬೆಲ್ಲ ಸಹ ಹಾಕಿದ್ದೆ. ಲಾಸ್ಟಿಗೆ ಬಟರ್ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ನನ್ನ ಬ್ಯಾಲೆನ್ಸ್ಡ್ ಲಂಚ್ ಪ್ಲೇಟ್ ರೆಡಿ. ಹೋಪ್ ನಿಮ್ಮೆಲ್ಲರಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿಯಾ.